ಕಬಿನಿ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಎಚ್ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯ ಮೈದುಂಬಿ ಹರಿತಾ ಇರುವಂತಹ ಕಬಿನಿಗೆ ಬಾಗಿ ಸಮರ್ಪಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಶಾಸಕ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಭಾಗಿಯಾಗಿದ್ದಾರೆ. ತುಂಬಿ ಹರಿತಾ ಇರುವಂತಹ ಕಬಿನಿಗೆ ಇವತ್ತು ಬಾಗಿನ ಅರ್ಪಣೆಯನ್ನ ಮಾಡಿರುವಂತದ್ದು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ನಿನ್ನೆ ಎಲ್ಲ ಒಂದಷ್ಟು ಅಸಮಾಧಾನ ಅಂತೆಲ್ಲ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಬಟ್ ಈಗ ಬದಲಾವಣೆ ಆಗ್ತಾ ಇದೆ. ಇವತ್ತು ಇಬ್ರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಕಬಿನಿ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ಮಾಡಿರೋದು. ಸೊ ಕಬಿನಿ ಜಲಾಶಯಕ್ಕೆ ಸಿಎಂ ಮಾತ್ರ ಅಲ್ಲ, ಅವ್ರ ಜೊತೆಗೆ ಡಿಸಿಎಂ ಎಚ್.ಸಿ. ಮಹದೇವಪ್ಪ ಕೂಡ ಬಂದಿದ್ದಾರೆ. ಒಟ್ಟಿಗೆ ಬಂದು ಮತ್ತೊಮ್ಮೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿ.ಕೆ. ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರು ಇರಲಿಲ್ಲ ಅಲ್ಲಿದ್ರ ಅವಮಾನ ಹೆಂಗೆ? ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿ ಅನುಮಾನನೇ ಇದೆಯಲ್ಲ ಅಂತ ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಭ ತಗೊಳ್ಳಿಕ್ಕೆ ಅಂತಾನೆ ಸರ್, ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ ಅವ್ರಿಗೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ. ಅವರು ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ಬೇಕು. ಸರ್, ಈಗ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಅದನ್ನ ಮಾಡಿರೋದು ರಾಜ್ಯ ಸರ್ಕಾರ. 10 ಲಕ್ಷ 20 ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ. GST ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ. ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಸ್ಮಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ಇದೆ ರೆಸ್ಪಾನ್ಸ್. ಸಣ್ಣ ವ್ಯಾಪಾರಿಗಳು ಸಾಕಷ್ಟು ತೊಂದರೆ ಆಗ್ತದೆ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ. ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತಾಡ್ತಾ ಇದ್ರು. ನನಗೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ? ಯಾವ್ದು ಸಾಧನಾ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಶಕ್ತಿ ಪ್ರದರ್ಶನ 2 ವರ್ಷದ ಸಾಧನಾ 2 ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ. ಎಲ್ಲಿ? ವಿಜಯನಗರದಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಅದರ ಅರ್ಥ ಏನು? ಅವ್ರು ಹೇಳೋದು ಬರೀ ಸುಳ್ಳು. ಬಿಜೆಪಿಯವರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು. ನಮ್ಮ ಸಾಧನೆಗಳು 2 ವರ್ಷದಿಂದ 52 ಕೋಟಿ ರೂಪಾಯಿ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದೆ. ಮತ್ತೆ ಇದು ಮೊದಲನೇ ವರ್ಷ ಅಲ್ಲ, 2ನೇ ವರ್ಷ ಆಗಿ 3ನೇ ವರ್ಷ. ಸರ್, ಈಗ ಬಹಿರಂಗ ಚರ್ಚೆಗೆ ಸಿದ್ಧ. ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು. ಬರ್ತಾರ ಅಂತ ಸರ್ ಅವರು? ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ ಬಿಜೆಪಿ ಅವರು? ತಾವು ಕರೆದ್ರಿ, ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಬರಲ್ಲ. ಸುಳ್ಳು ಹೇಳೋರು ಬರಲ್ಲ. ಅಂದ್ರೆ ರೆಡಿ ಇದೀವಿ. ಸಿದ್ದರಾಮಣ್ಣ ಅದಕ್ಕೆ ನೀವು ಮಾಡೋ ನೆಕ್ಸ್ಟ್ CM ಅಂತ ಆಡ್ತಿತ್ತ ಅವ್ನು ಕೈ ಕೊಟ್ಟು